ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ, ವಂದನೆ, ಮಹಿಮೆ, ಆರಾಧನೆ ಯೇಸುವೇ, ನಿಮಗೆ ಸ್ತೋತ್ರ ಸ್ತೋತ್ರ. ಈ ದಿವಸವೂ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮನ ಮೂಲಕ ನಡೆಸಲು ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರ ಪ್ರೀತಿಗಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲಾ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ನಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 65ನೇ ಅಧ್ಯಾಯ 1ರಿಂದ. ಕೀರ್ತನೆಗಳು 65:1. ಇದರ ಮುಖ್ಯಾಂಶಗಳು ಏನಪ್ಪ ಅಂದ್ರೆ, ಲೋಕ ಪರಿಪಾಲನೆಗಾಗಿಯೂ ಫಲ ಸಮೃದ್ಧಿಗಾಗಿಯೂ ದೇವರನ್ನು ಸ್ತುತಿಸುವ ಕೀರ್ತನೆ. ನೋಡಿ, ಇಲ್ಲಿ ಎರಡು ವಿಷಯಗಳಿವೆ. ಲೋಕ ಪರಿಪಾಲನೆಗಾಗಿಯೂ ಅಂದ್ರೆ ಲೋಕವನ್ನ ಶುದ್ಧಗೊಳಿಸಪ್ಪ, ಆಶೀರ್ವದಿಸು, ಇಡೀ ಲೋಕದ ಮೇಲೆ ನಿನ್ನ ಕರುಣೆ ಪ್ರೀತಿ ಇರ್ಲಿ ಅಂತ ಹೇಳುವಂಥದ್ದು. ಎರಡನೇ ವಿಷಯ ಏನಪ್ಪ ಅಂದ್ರೆ, ಫಲ ಸಮೃದ್ಧಿಗಾಗಿಯೂ ಪ್ರತಿ ಒಂದು ಮನುಷ್ಯರಿಗೆ ಕೊಟ್ಟಂತ ರೈತರ ಎಲ್ಲಾ ಫಲ ಸಮೃದ್ಧಿಗಳು ಚೆನ್ನಾಗಾಗ್ಲಿ, ಮಳೆ ಬೆಳೆ ಎಲ್ಲ ಚೆನ್ನಾಗಾಗ್ಲಿ ಅಂತ ಇದರ ಅರ್ಥ. ಅದನ್ನ ಈಗ ತಿಳಿದುಕೊಳ್ಳೋಣ. ಕೀರ್ತನೆಗಳು 65:1. ದೇವರೇ, ಚೀಯೋನಿನಲ್ಲಿ ನಿನಗೋಸ್ಕರ ಸ್ತೋತ್ರವು ಸಿದ್ಧವಾಗಿದೆ, ಹರಕೆಗಳು ನಿನಗೆ ಸಲ್ಲಿಸುತ್ತವೆ. ಅಂದರೆ ಚೀಯೋನಿನಲ್ಲಿ ನಿನಗೋಸ್ಕರ ಸ್ತೋತ್ರವು ಸಿದ್ಧವಾಗಿದೆ. ನಾಮಕ ಸ್ತೋತ್ರ. ಚೀಯೋನ್ ಅಂದ್ರೆ ಪರಲೋಕವನ್ನು ಸೂಚಿಸುತ್ತದೆ. ಅಲ್ಲಿ ನಿನಗೆ ಸ್ತೋತ್ರ ಸಿದ್ಧವಾಗಿದೆ. ಅದರ ಕಾವಲು ದೂತರು ಕೂಡ ದೇವರನ್ನ ಕೊಂಡಾಡ್ತಾ ಇರ್ತಾರೆ. ಅಲ್ಲಿ ಲೋಕ ಪಾಲನೆಗಾಗಿಯೂ ಕೂಡ ಫಲ ಸಮೃದ್ಧಿಗಾಗಿಯೂ ಕೂಡ ನೀನು ಆಶೀರ್ವಾದ ಮಾಡಪ್ಪ, ಅವರ ಮೇಲೆ ಕೋಪಗಳನ್ನ, ಭೂಮಿಯಲ್ಲಿರುವಂತಹ ಕೋಪಗಳನ್ನ ನೀನು ಕಡಿಮೆ ಮಾಡು ಅಂತೇಳಿ ಪರಲೋಕದಲ್ಲಿ ಕೂಡ ಸ್ತುತಿ ಸ್ತೋತ್ರವು ಅಲ್ಲಿ ಸಿದ್ಧವಾಗಿದೆ. ಹಾಗೆ ಇವತ್ತು ನಾವು ಕೂಡ ಅದಕ್ಕಾಗಿ ಸ್ತುತಿ ಸ್ತೋತ್ರ ಮಾಡಬೇಕು. ದೇವರೇ, ಇಡೀ ಲೋಕವನ್ನೇ ಆಶೀರ್ವದಿಸು, ಎಲ್ಲರೂ ನಿನ್ನ ಸಾಕ್ಷಿಗಳಾಗಲಿ. ಪರಲೋಕದಲ್ಲಿ ನಿನ್ನ ಚಿತ್ತವು ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ಮಳೆ ಬೆಳೆ ಕೊಟ್ಟು ಎಲ್ಲರಿಗೆ ಅನ್ನ, ಆಹಾರ, ನೀರು ಕೊಟ್ಟು ಪ್ರಾಣಿಗಳಿಗಾಗಿ ಕೂಡ ದೇವರೇ ಆಶೀರ್ವದಿಸು, ಕ್ಷಮಿಸು ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕಾಗಿದೆ. ಇದು ಮತ್ತ 6ನೇ ಅಧ್ಯಾಯದಲ್ಲಿ ಕೂಡ ಪರಲೋಕದ ಒಂದು ಪ್ರಾರ್ಥನೆಯಲ್ಲಿ ಇದನ್ನು ನಾವು ಓದಿಕೊಳ್ಳಬಹುದು. ಪರಲೋಕದ ಪ್ರಾರ್ಥನೆಯನ್ನು ಯೇಸು ಸ್ವಾಮಿ 12 ಮಂದಿ ಶಿಷ್ಯರಿಗೆ ಕಳಿಸಿಕೊಟ್ಟಾಗ ಅದನ್ನೇ ಹೇಳಿದ್ದು. ಏನಪ್ಪ ಅಂದ್ರೆ, ಪರಲೋಕದಲ್ಲಿ ನಿನ್ನ ಚಿತ್ತವು ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಎಂದು ಪ್ರಾರ್ಥಿಸಿರಿ ಅಂತ. ಹಾಗೆ ಮಳೆ ಬೆಳೆಗಳಿಗಾಗಿ, ಲೋಕ ಪರಿಪಾಲನೆಗಾಗಿ, ಇಡೀ ಎಲ್ಲ ಅಧಿಕಾರಿಗಳಿಗಾಗಿಯೂ ರಾಜಕಾರಣಿಗಳಿಗಾಗಿಯೂ ಪ್ರತಿ ಒಂದಕ್ಕೂ ಒಬ್ಬರಿಗೂ ನಾವು ಪ್ರಾರ್ಥಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಹರಕೆಗಳು ನಿನಗೆ ಸಲ್ಲಿಸುತ್ತವೆ. ಹರಕೆಗಳಂದ್ರೆ ಯಾವುದೋ ಒಂದು ವೇಳೆ ನಾನು ಅಂದ್ರೆ ನಿನಗೆ ಕೊಡುವ ಹರಕೆಗಳು, ದೇವರಿಗೆ ನಾವು ಇವತ್ತು ಕೊಡುವ ಹರಕೆಗಳು ಯಾವುದೇ ದುಡ್ಡು ಬೆಳ್ಳಿ ಬಂಗಾರ ಪ್ರಾಣಿ ಪಕ್ಷಿಗಳು ಹಣ್ಣು ಹೂವು ಯಾವುದು ಬೇಕಾಗಿಲ್ಲ. ವಾಕ್ಯಕ್ಕೆ ಕೇಳಿ ವಿಧೇಯರಾಗಿ ಜೀವಿಸುವಂಥದ್ದು ಇಂತಿಂಥವರಿಗೆ ಕೊಡಿ, ನನಗೆ ಅದು ಸಲ್ಲುವಂಥದ್ದು ಅಂತ ನಾವು ಹಿಂದೆ ಕೂಡ ಬಹಳ ಸಲ ನಾವು ತಿಳ್ಕೊಂಡಿದ್ದೇವೆ. ಹಾಗೆ ನಮ್ಮ ಮತ್ತೆ ಆ ಒಂದು ಹರಕೆಗಳು ಬಡಬಗರಿಗೆ ದಾನ ಧರ್ಮ ಮಾಡುವಂಥದ್ದು ದೇವರ ವಾಕ್ಯದ ಪ್ರಕಾರ. ಇದನ್ನು ಬಹಳ ಸಲ ಹಿಂದೆ ನಾವು ತಿಳ್ಕೊಂಡಿದ್ದೇವೆ. ಎರಡನೇ ಹರಕೆ ಏನಪ್ಪ ಅಂದ್ರೆ, ಸ್ತುತಿ ಸ್ತೋತ್ರ ಎಂಬ ಯಜ್ಞ. ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಉಪಕಾರಗಳಿಗಾಗಿ ನಾವು ದೇವರಿಗೆ ಒಂದು ಧನ್ಯವಾದ ಹೇಳುವಂಥದ್ದು, ಕೃತಜ್ಞತೆ ಹೇಳುವಂಥದ್ದು, ಇತರರಿಗೆ ಸಾಕ್ಷಿ ನುಡಿದು ಜೀವಿಸುವಂಥದ್ದು. ಇದೇ ದೇವರಿಗೆ ಬೇಕಾಗಿರುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 65:2. ಪ್ರಾರ್ಥನೆಯನ್ನು ಕೇಳುವವನೇ, ನರರೆಲ್ಲರೂ ನಿನ್ನ ಬಳಿಗೆ ಬರುವರು. ದೇವರ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಪ್ರಾರ್ಥನೆಯನ್ನ ಪ್ರತಿ ಒಂದನ್ನ ಕೇಳುವಂತವ್ರು ಯಾರಾಗಿದ್ದಾರೆ, ಒಳ್ಳೆಯವ್ರದ್ದಾಗ್ಲಿ ಕೆಟ್ಟವ್ರದ್ದಾಗ್ಲಿ, ನಡೆಯುವ ನಡತೆ, ನಡೆ ನುಡಿ ಕ್ರಿಯೆ, ಮಾತಾಡುವ ಮಾತು, ಒಳ್ಳೆ ರೀತಿಯಲ್ಲಿ ಪ್ರಾರ್ಥಿಸುವಂಥದ್ದು, ದಾನ ಧರ್ಮ ಮಾಡುವಂಥದ್ದು, ಇದನ್ನೆಲ್ಲ ನೋಡೋರು ಯಾರಾಗಿದ್ದಾರೆ? ಸರ್ವ ಸೃಷ್ಟಿಕರ್ತನಾದ ದೇವರು, ಆದಿಯು ಅಂತ್ಯವು, ಮಾರ್ಗವು, ಸತ್ಯವು, ಜೀವವು, ಆದಿಯಿಂದ ಕಡೆಗೆ ಸಂಪೂರ್ಣವಾಗಿ ನ್ಯಾಯ ತೀರ್ಪಿಗೆ ಒಳಪಡಿಸುವವರು ಕೂಡ
ಇವತ್ತು ಜೀವಂತವಾಗಿರುವಂತ ದೇವರು, ವಾಣಿ, ಶಬ್ದ, ಅಗ್ನಿಸ್ತಂಭ, ಮೇಘಸ್ತಂಭವಾದಂತ ದೇವರು, ಅವರು ಮಾತ್ರ ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾರೆ ಹೊರತು ಉದಾಹರಣೆಗೆ ಇವತ್ತು ಭೂಲೋಕದಲ್ಲಿ ಮನುಷ್ಯರು ಮಾಡಿದ ದೇವರುಗಳು ಎಷ್ಟೋ ಕೋಟಿ ಕೋಟಿ ದೇವರುಗಳಿವೆ, ಎಂತೆಂಥೋ ಬಿಲ್ಡಿಂಗ್ಗಳಿವೆ, ಎಂತೆಂಥೋ ದೇವಾಲಯಗಳಿವೆ, ಎಷ್ಟೆಷ್ಟೋ ಕೋಟಿ ಖರ್ಚು ಮಾಡಿದ್ವಿ, ಇವೆಲ್ಲ ಕೇಳುವುದೇ ಇಲ್ಲ. ಇದೆಲ್ಲ ಮನುಷ್ಯರು ಮಾಡಿದ್ದು, ಅದರಲ್ಲಿ ಜೀವವೇ ಇಲ್ಲ. ಆದರೆ ನಮ್ಮ ಪ್ರಾರ್ಥನೆಯನ್ನ ಕೇಳುವಂತವರು ಸರ್ವ ಸೃಷ್ಟಿಕರ್ತನಾಗಿದ್ದಾನೆ. ಆಕಾಶದ ಮೇಲೆ, ಜಲಾಶಯ ಮೇಲೆ ಸಿಂಹಾಸನ ರೂಢನಾಗಿರುವಂತ ದೇವರು, ಭೂಲೋಕದಲ್ಲಿಯೂ ನಮಗೆ ಒಂದು ಪವಿತ್ರಾತ್ಮರನ್ನು ಕೊಟ್ಟಂತ ದೇವರು, ಸರ್ವವನ್ನ ಸೃಷ್ಟಿ ಮಾಡಿದಂತ ದೇವರು, ಸರ್ವ ಸೃಷ್ಟಿ ನಿಯಮವನ್ನು ಎಲ್ಲವನ್ನು ತಿಳಿದುಕೊಂಡಾಗ ಇದು ಅರ್ಥವಾಗ್ತದೆ. ಇದನ್ನು ಕೂಡ ನಾವು ಹಿಂದೆ ಬಹಳ ಸಲ ತಿಳಿದುಕೊಂಡಿದ್ದೇವೆ. ಅದಕ್ಕೆ ಹೇಳಿದ್ದು ದಾವೀದರ ಪ್ರಾರ್ಥನೆಯನ್ನು ಕೇಳುವವನೇ. ನರರೆಲ್ಲರೂ ನಿನ್ನ ಬಳಿಗೆ ಬರುವವರು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರ್ಯಾರು ಬೇಕೋ ಅವರೆಲ್ಲರೂ, ಯಾರ್ಯಾರು ದೇವರನ್ನು ಕರೀತಾರೋ, ಯಾರ್ಯಾರು ಬೇಕೋ ಅವರೆಲ್ಲರೂ ಖಂಡಿತವಾಗಿ ದೇವರ ಬಳಿಗೆ ಬಂದೇ ಬರ್ತಾರೆ. ಅವರ ಹಿರಿಯರ ಮೂಲಕವೂ ಅವರ ಮೂಲಕವೂ ಬಂದು ಹೋದಂಥ ಅಪರಾಧಗಳನ್ನು ಕ್ಷಮಿಸಿ ದೊಡ್ಡ ಸಾಕ್ಷಿಗಳನ್ನಾಗಿ ಮಾರ್ಪಡಿಸುತ್ತಾರೆ. ಅದಕ್ಕೆ ದೇವರು ಯೇಸು ಎಂಬ ನಾಮದಲ್ಲಿ ಬಂದಾಗಲೂ ಒಂದು ಮಾತನ್ನ ಹೇಳಿದ್ದಾರೆ, ತಂದೆಯು ನನಗೆ ಕೊಟ್ಟವರೆಲ್ಲರೂ ನನ್ನ ಬಳಿಗೆ ಬರುವರು, ಅವರಿಗೆ ಮಾತ್ರ ನಾನು ತಂದೆಯನ್ನು ಅಂದರೆ ಪರಲೋಕವನ್ನು ತಿಳಿಯಪಡಿಸ್ತೇನೆ ಅಂತೇಳಿ. ತಂದೆಯು ನನಗೆ ಕೊಟ್ಟವರು ಅವರಾಗಿದ್ದಾರೆ. ದೊಡ್ಡ ದೊಡ್ಡ ಕಷ್ಟ, ಸಂಕಟ, ದುಃಖ, ಕಾಯಿಲೆಗಳಿಂದ ಸತ್ತು ಸಹಾಯಕ್ಕಾದಂಥವರು ಕೂಡ ಬದುಕ್ತಾರೆ. ಅವರು ಮತ್ತೆ ಹಿಂದೆ ತಿರುಗಿ ಲೋಕದ ವಿಷಯಗಳಿಗೆ ಹೋಗೋದಿಲ್ಲ, ದೇವರ ಪರವಾಗಿಯೇ ಸಾಕ್ಷಿ ಕೊಟ್ಟು ಹೋಗ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಒಂದೊಂದು ಗ್ರಂಥದಲ್ಲಿ ಎಷ್ಟೆಷ್ಟೋ ದೇವರ ಹೆಸರುಗಳಿವೆ, ಎಷ್ಟೋ ಹೆಸರುಗಳಿವೆ ಅಂತ ನಾವು ಹಿಂದೆ ಕೂಡ ಬಹಳ ತಿಳ್ಕೊಂಡಿದ್ದೇವೆ. ಆ ನಾಮವನ್ನು ಹಿಡ್ಕೊಂಡವರು ಮುಂದೆ ಹೋಗ್ತಾರೆ, ಸರ್ವ ಸೃಷ್ಟಿಕರ್ತನ ನಾಮವನ್ನ. ಅಂಥವ್ರು ಮಾತ್ರ ಏನೇ ಆದರೂ ಸತ್ರು ಸಾಯಲಿ, ಬದುಕಿದ್ರೆ ಬದುಕಲಿ ಅಂತ ಹೇಳುವಂಥದ್ದು ದೇವರನ್ನ ಬಿಟ್ಟು ಹಿಂದೆ ಹೋಗುವುದಿಲ್ಲ. ಹಂಗೆ ಅಂಥವ್ರೆಲ್ಲರೂ ನಿನ್ನ ಬಳಿಗೆ ಬರುವರು, ಎಲ್ಲರೂ ಬರಲು ಸಾಧ್ಯವಿಲ್ಲ. ಅದಕ್ಕೆ ನಾನಾ ರೀತಿ ಯಾವ ರೀತಿ ದಗ, ಮೋಸ, ವಂಚನೆ ನಡೀತಾ ಇದೆ. ನಾವು ದೇವಮ್ಮನವರು, ನಾವಂತವ್ರು, ನಾವಿಂತವ್ರು ಅಂತ ಹೇಳ್ಕೊಂಡು ಅದು ಎಲ್ಲದೂ ನಿಮಗೆ ತಿಳಿಯಪಡಿಸುವಂತ ಅವಶ್ಯಕತೆ ಇಲ್ಲ. ಹಿಂದೆ ಕೂಡ ಬೇಕಾದಷ್ಟು ಸಲ ನಾವು ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಪ್ರಾರ್ಥನೆಯನ್ನು ಕೇಳುವವನೇ ಸರ್ವ ಸೃಷ್ಟಿಕರ್ತನ ಜೀವಂತವಾಗಿರುವಂತ ದೇವರು ಮಾತ್ರ, ಒಬ್ಬರು ದೇವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಒಂದು ಗ್ರಂಥದಲ್ಲಿ ಅಂದ್ರೆ ನಾನಾ ತರದ ಹೆಸರುಗಳಿವೆ, ಅದೆಲ್ಲ ಒಬ್ಬರಿಗೆ ಸಲ್ಲುತ್ತದೆ. ಹಾಗೆ ಅವರು ಮಾತ್ರ ಪ್ರಾರ್ಥನೆಯನ್ನ ಕೇಳುವರು, ಅವರು ಮಾತ್ರ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿ, ಕಾರಣ ಸರ್ವವನ್ನು ಸೃಷ್ಟಿ ಮಾಡಿದವರು, ನಮಗೆ ಜೀವಂತವಾಗಿರುವ ಜೀವಂತ ಗಾಳಿ, ಅನ್ನ, ಆಹಾರ, ನೀರು, ಪ್ರತಿಯೊಂದನ್ನು, ಮಳೆ ಎಲ್ಲವನ್ನು ಕೊಟ್ಟು ಸಾಕುತ್ತಿರುವ ದೇವರು ಅವರಾಗಿದ್ದಾರೆ. ಅಂತವರು ಮಾತ್ರ ದೇವರ ಬಳಿಗೆ ಬರಲು ಸಾಧ್ಯ. ಎಲ್ಲರೂ ಬರಲು ಸಾಧ್ಯವೇ ಇಲ್ಲ. ಎಷ್ಟೇ ಪ್ರಾರ್ಥನೆ ಮಾಡಲಿ, ಎಷ್ಟೇ ದಾನ ಧರ್ಮ ಮಾಡಲಿ, ಏನೇ ಮಾಡಲಿ, ಆದರೆ ಸರ್ವ ಸೃಷ್ಟಿಕರ್ತನಾದ ದೇವರ ಮಾತು ಅವರಿಗೆ ಬೇಕಾಗಿಲ್ಲ. ಅಂತವ್ರು ಎಷ್ಟೇ ಬೋಧನೆ ಮಾಡಿದ್ರು, ಎಷ್ಟೇ ಕಿರ್ಚಾಡಿದ್ರು, ಎಲ್ಲಿಂದಲಿಗೆ ಹೋದ್ರು, ಏನೇ ಮಾಡಿದ್ರು ಖಂಡಿತವಾಗಿಯೂ ದೇವರ ಬಳಿಗೆ ಬರಲು ಸಾಧ್ಯ ಇಲ್ಲ. ಅವರಿಗೆ ಲೋಕವೂ ಬೇಕು, ದೆವ್ವನು ಬೇಕು. ಇದು ಅವರ ನಡೆ, ನುಡಿ, ಕ್ರಿಯೆಯಲ್ಲಿ ತಿಳಿದುಕೊಳ್ಳಬೇಕು. ದೇವರ ಬಳಿಗೆ ಬರಲು ಸಾಧ್ಯವೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 3ನೇ ವಚನ, ನನ್ನ ಪಾಪಗಳನ್ನು ನಿವಾರಿಸಲು ನನ್ನಿಂದ ಆಗುವುದಿಲ್ಲ. ನೋಡಿ, ನಮ್ಮ ಪಾಪಗಳು ಪರಿಹಾರ ಮಾಡಕ್ಕೆ ನಮ್ಮಿಂದ ಸಾಧ್ಯವೇ ಇಲ್ಲ. ಈಗ ಒಂದು ಉದಾಹರಣೆಗೆ, ನಾವು ದೇವರನ್ನು ತಿಳಿದಕ್ಕಿಂತ ಮೊದಲು ಅಥವಾ ತಿಳಿದ ಮೇಲೆ ಪಾಪ ಪರಿಹಾರ ಮಾಡ್ಲಿಕ್ಕೆ, ನಮ್ಮ ಪಾಪ ಮಾಡಬಹುದು, ಆದ್ರೆ ಅದನ್ನ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಅದನ್ನ ಪ್ರತಿಯೊಂದನ್ನ ಸರ್ವ ಸೃಷ್ಟಿಕರ್ತನಾದ ದೇವರು ಅಲ್ಲಿ ನೋಡ್ತಲೇ ಇದ್ದಾನೆ. ಪರಲೋಕದಿಂದ ಕೆಳಗೆ ವೀಕ್ಷಿಸಿ ನೋಡೋರಾಗಿದ್ದಾರೆ ಹಿಂದೆ ನಾವು ತಿಳಿದುಕೊಂಡಿದ್ದೇವೆ. ಇಲ್ಲಿ ಪವಿತ್ರಾತ್ಮರು ಕೂಡ ನಮ್ಮ ಪ್ರತಿ ಒಂದು ಇಡುವ ಹೆಜ್ಜೆ, ಯೋಚನೆ, ಪ್ರತಿಯೊಂದು ಕಾರ್ಯವನ್ನು ಪರಲೋಕಕ್ಕೆ ದೇವರಿಗೆ ತಿಳಿಸುವವರಾಗಿದ್ದಾರೆ. ಪವಿತ್ರಾತ್ಮ ಅಂದರೆ ಪರಮಾತ್ಮ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮಿಂದ ನಿವಾರಿಸಲು ಸಾಧ್ಯವಿಲ್ಲ. ನಮ್ಮ ಪಾಪಗಳನ್ನ ಬಿಡುಗಡೆ ಮಾಡಬೇಕಾದ್ರೆ, ಮತ್ತೆ ನಮ್ಮ ಹಿರಿಯರ ಪಾಪಗಳು ಬಿಡುಗಡೆ ಆಗ್ಬೇಕಾದ್ರೆ ಸರ್ವ ಸೃಷ್ಟಿಕರ್ತನಾದ ದೇವರಿಂದ ಮಾತ್ರ ಸಾಧ್ಯ. ಉದಾಹರಣೆಗೆ ನನ್ನ ಸಾಕ್ಷಿಯನ್ನು ಕೂಡ ಹಿಂದೆ ಬಹಳ ಕೇಳ್ಕೊಂಡಿದ್ದೀರಿ ನೀವು. ನಮ್ಮ ಅಜ್ಜ ಅಪ್ಪ ಎಲ್ಲ ಬಹಳ ಪಾಪಿಷ್ಠರಾದವರೇ, ನನಗೆ ಗೊತ್ತಿಲ್ಲ, ಆದ್ರೆ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಬಹಳ ಪಾಪವೇ, ಆ ಪಾಪ ನನ್ನ ಮೇಲೆಯೂ ಬಂತು. ನಮಗೆ ಸ್ತೋತ್ರವಾಗಲಿ. ಅವತ್ತು ಮಣ್ಣಿಗೆ ಮಣ್ಣಾಗಿ, ಧೂಳಿಗೆ ಧೂಳಾಗಿ ಹೋಗಿ ಇವತ್ತಿಗೆ 31 ವರ್ಷವಾಗಬೇಕಿತ್ತು. ಆ ಪಾಪಗಳಿಂದ ಬಿಡುಗಡೆ ಮಾಡಿ ದೇವರ ಸಾಕ್ಷಿಯನ್ನಾಗಿ, ಬೋಧಕನನ್ನಾಗಿ ಮಾರ್ಪಡಿಸಿದ್ದು ಯಾರು? ಸರ್ವ ಸೃಷ್ಟಿಕರ್ತನಾದ ದೇವರು.
ಗಳಿಸುವುದಕ್ಕಾಗಿ ಎಷ್ಟೋ ಮಾಯಾ ಮಂತ್ರ ಜ್ಯೋತಿಷ್ಯ, ಆ ದೇವಸ್ಥಾನ ಈ ದೇವಸ್ಥಾನ, ತಲೆಗೊಳಿಸಿಕೊಳ್ಳುವಂಥದ್ದು, ಹರಕೆ ಹೊತ್ತುಕೊಳ್ಳುವಂಥದ್ದು, ತಾತಿ ತಗಡುಗಳು, ಪ್ರಾಣಿ ಬಳಿ, ಪೂಜೆ ಪುಸ್ಕಾರ ಎಲ್ಲವೂ ಆ ಕುಲದೇವರು ಈ ಕುಲದೇವರು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗುವನ್ನ ಇವತ್ತು ಬೋಧಕನನ್ನಾಗಿಯೂ ಸಾಕ್ಷಿಯನ್ನಾಗಿ ಮಾರ್ಪಡಿಸಿದ್ದು ಸರ್ವ ಸೃಷ್ಟಿಕರ್ತನಾದಂತಹ ದೇವರ ಪರಮಾತ್ಮ ಭಗವಂತನ ಯೇಸು ಕ್ರಿಸ್ತನು ಅಲ್ಲಾಹ್ ಆಗ ಎಲ್ಲ ಹೆಸರುಗಳು ಒಂದೊಂದು ಗ್ರಂಥದಲ್ಲಿ ಹೆಸರುಗಳು ಮಾತ್ರ ಬೇರೆ ಬೇರೆ. ದೇವರು ಒಬ್ಬನೇ ಆಗಿದ್ದಾನೆ. ಯಾರು ದೂಷಣೆ ಮಾಡಬಾರ್ದು, ಕೆಟ್ಟದಾಗಿ ಮಾತಾಡಬಾರ್ದು, ಕೆಟ್ಟದಾಗಿ ಯೋಚನೆ ಮಾಡಬಾರ್ದು. ದೇವರೊಬ್ಬನೇ. ಒಂದೊಂದು ಗ್ರಂಥಗಳಲ್ಲಿ ನಾನಾ ತರದ ಹೆಸರುಗಳಿವೆ. ಅದು ಒಬ್ಬನೇ ಒಬ್ಬ ದೇವರು. ಆ ದೇವರಿಂದ ಸರ್ವ ಸೃಷ್ಟಿಕರ್ತನಾದ ದೇವರಿಂದ ಮಾತ್ರ ನಮ್ಮ ಪಾಪಗಳು ನಿವಾರಿಸಲು ಸಾಧ್ಯ. ಹಾಗೆ ಇವತ್ತು ನೋಡಿ, ಅನೇಕ ಪಾಪಗಳಿಗಾಗಿ ಏನ್ ಮಾಡ್ತಾರೆ, ಎಷ್ಟೋ ದುಡ್ಡು ಕೊಟ್ಟುಕೊಂಡು ಪೂಜೆ ಪುಸ್ಕಾರ ಮಾಡಲಿಕ್ಕೆ ಹೋಗ್ತಾರೆ. ಅಲ್ಲಿ ಪೂಜೆ ಪುಸ್ಕಾರ ಮಾಡಿಕೊಂಡು ಎಷ್ಟೋ ದುಡ್ಡು ತಗೊಂಡೋಗಿ ಅಲ್ಲಿ ಆ ದೇವಮ್ಮನವರು ಅವರ ಕಾಲಿಗೆ ಹಾಕೋದು, ಪೂಜೆ ಪುಸ್ಕಾರ ಮಾಡೋದು, ಅವರ ಕಾಲಿಗೆ ಬೀಳೋದು. ಖಂಡಿತವಾಗಿ ಪಾಪ ನಿವಾರಣೆ ಆಗಿದೆಯೋ? ಇಲ್ಲಿ ಇಲ್ಲ. ಕಡೆಗೆ ಸೋತು ಏನ್ ಮಾಡ್ತಾರೆ, ನಮಗೆ ಯಾವ ದೇವರಿಲ್ಲ ಏನು ಇಲ್ಲಪ್ಪ ಅಂತೇಳಿ ಸುಮ್ಮನೆ ಕೂತ್ಕೊಳ್ತಾರೆ. ಹಾಗೆ ಒಂದೊಂದು ಪೂಜೆ ಪುಸ್ಕಾರಗಳಿಗೆ ಇಷ್ಟಿಷ್ಟು ಅಂತೇಳಿ ಬೋರ್ಡ್ ಹಾಕಿರ್ತಾರೆ. ದೇವರ ಒಂದು ಪಾಪ ಪರಿಹಾರಕ್ಕಾಗಿ ದುಡ್ಡು ಕೊಟ್ಟರೆ ದೇವರು ಪಾಪ ಪರಿಹಾರ ಮಾಡ್ತಾರ? ಅಥವಾ ಕುರಿ ಹೋತ ದನ ನಾನಾ ರೀತಿ ಪೂಜೆ ಪುಸ್ಕಾರಗಳು ಮಾಡಿದ್ರೆ ಪರಿಹಾರ ಮಾಡ್ತಾರ? ಈ ಸರ್ವ ಸೃಷ್ಟಿಕರ್ತನಿಗೆ ಪರಮಾತ್ಮ ಭಗವಂತನಿಗೆ ಇದೆಲ್ಲ ಬೇಕಾ? ಬೇಡ. ದೇವರ ನಮಗೆ ಸ್ತೋತ್ರ. ಆಗ ಇತರರ ಮೂಲಕ ದರ್ಶನ ನಮಗೆ ಕೊಟ್ಟ ಮೇಲೆ ನಾವು ಬದಲಾಗಿ ಜೀವಿಸಿದಾಗ ಮಾತ್ರ ದೇವರು ನಮ್ಮ ಪಾಪಗಳನ್ನ ಪರಿಹಾರ ಮಾಡ್ತಾರೆ. ಇಲ್ಲ ಇದ್ರೆ ಪಾಪ ಪರಿಹಾರ ಮಾಡಲು ಸಾಧ್ಯವೇ ಇಲ್ಲ. ಈಗ ಉದಾಹರಣೆಗೆ ನಾವೇ ಇನ್ನೊಬ್ಬರಿಗೆ ಏನಾದ್ರೂ ಒಂದು ಕಷ್ಟಕ್ಕೆ ಸಹಾಯ ಮಾಡಿದಾಗ ನಾವಲ್ಲ, ನಮ್ಮ ಮೂಲಕ ದೇವರು ಮಾಡಿಸುವಂಥದ್ದು. ಆದರೂ ಇವತ್ತು ನಮ್ಮ ಮೂಲಕ ಮಾಡಿಸಿದಾಗ ಅವರು ಆ ದೇವರಿಗೆ ಒಂದು ಸ್ತೋತ್ರ ಅಥವಾ ನಾವು ನಮ್ಮ ಕೈಯಲ್ಲಿ ಉಪಕಾರ ಮಾಡಿಸಿದಾಗ ನಮಗೆ ಅವರು ಒಂದು ಕೃತಜ್ಞತೆ, ಒಂದು ನೀತಿ ತೋರಿಸದಿದ್ದರೆ, ಅವರಲ್ಲಿ ಒಂದು ಪ್ರೀತಿ ಇಲ್ಲದ ನಾವೇನ್ ಮಾಡ್ತೇವೆ, ಅಯ್ಯೋ ಅವ್ರಿಗೆ ಎಷ್ಟು ಕೊಟ್ಟರೋ ಪ್ರಯೋಜನ ಇಲ್ಲಪ್ಪ, ಏನು ಪ್ರಯೋಜನ ಇಲ್ಲ, ಅವರಿಗೆ ಅದು ಗುರ್ತನೇ ಇಲ್ಲ, ಒಂದು ಕೃತಜ್ಞತೆ ಸಲ್ಲಿಸುವುದಿಲ್ಲ, ಅದನ್ನು ನೆನೆಸಿಕೊಳ್ಳುವುದಿಲ್ಲ, ನಾವು ಇನ್ನು ಅವರಿಗೆ ಕೊಡಬಾರದು, ಕೊಟ್ಟು ಏನು ಪ್ರಯೋಜನ ಇಲ್ಲ ಅಂತ ನಾವು ಹೇಳ್ತೇವೆ ಅಲ್ಲೇ. ಇದೇ ರೀತಿ ದೇವರ ಗುಣಗಳು ಕೂಡ. ಹಾಗೆ ನಮ್ಮ ಪಾಪಗಳು ಪರಿಹಾರ ಆಗಬೇಕಾಗಿದ್ದು ಸರ್ವ ಸೃಷ್ಟಿಕರ್ತನಾದ ದೇವರಿಂದ ಹೊರತು ಈ ವಿಗ್ರಹಗಳಿಂದ, ದೇವಮಾನವರಿಂದ ಅವರ ಕಾಲಿಗೆ ಬಿದ್ದರೆ ಎಲ್ಲಿಂದೆಲ್ಲಿಗೂ ಹೋಗಿ ಎಷ್ಟು ಲಕ್ಷ ಪೂಜೆ ಮಾಡಿಸಿದ್ರು ಏನು ನೆರವೇರುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ನಮ್ಮ ದೋಷ ಪರಿಹಾರಕನು ನೀನೇ. ನೋಡಿ, ದಾವೀದರ ಮತ್ತೆ ನಮ್ಮ ದೋಷ ಪರಿಹಾರಕ ನೀನೇ, ಸರ್ವ ಸೃಷ್ಟಿಕರ್ತನಾದ ದೇವರೇ, ಇನ್ನು ಯಾವುದರಿಂದಲೂ ಸಾಧ್ಯವಿಲ್ಲ. ಹಾಗೆ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ಅಂತ ಒಂದು ಅವಕಾಶವನ್ನ ಕೊಡ್ತಾರೆ. ತಿಳಿಯಪಡಿಸಿದ ಮೇಲೆ ನಮ್ಮ ಹಿಂದಿನ ಜೀವಿತವನ್ನ ಬಿಟ್ಟು ಅಂದು ಇಂದು ಎಂದೆಂದು ಜೀವಿಸ್ತಿರುವ ದೇವರ ಬಳಿಗೆ, ಸರ್ವ ಸೃಷ್ಟಿಕರ್ತನಾದ ದೇವರ ಬಳಿಗೆ ಹೋಗಿ ಪಾಪಗಳನ್ನು ಒಪ್ಪಿಕೊಂಡು ಮುಂದೆ ಆ ತಪ್ಪುಗಳನ್ನ ಮಾಡದೆ ಹೋದಾಗ ಮಾತ್ರ ನಮ್ಮ ದೋಷಗಳು ಪರಿಹಾರವಾಗ್ತವೆ. ಇಲ್ಲದಿದ್ರೆ ಏನೇ ಆದ್ರೂ ಕೂಡ ಈ ಕಡೆ ಲೋಕನು ಬೇಕು, ದೇವರು ಬೇಕು, ದೆವ್ವನು ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಯಾವುದೇ ರೀತಿಯಲ್ಲಿ ನಮಗೆ ಪಾಪ ಪರಿಹಾರದಿಂದ ಬಿಡುಗಡೆಯಾಗಲು ಸಾಧ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನಾವು ಸರ್ವ ಸೃಷ್ಟಿಕರ್ತನಲ್ಲಿ ಮಾತ್ರ ನಮ್ಮ ಭರವಸೆ ಇರುವಂತದ್ದು. 4ನೇ ವಚನ, ನಿನ್ನ ಅಂಗಳದಲ್ಲಿ ವಾಸಿಸುವವರಾಗಿ ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೋಸ್ಕರ ಯಾರನ್ನು ಆರಿಸಿಕೊಳ್ಳುತ್ತೀಯೋ ಅವರೇ ಧನ್ಯರು. ನೋಡಿ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಅಂಗಳದಲ್ಲಿ ವಾಸಿಸುವರಾಗಿ ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡಿಸುವುದಕ್ಕೋಸ್ಕರ ನಿನ್ನ ಅಂಗಳದಲ್ಲಿ. ಇವತ್ತು ನಾವು ಭೂಲೋಕದಲ್ಲಿ ಇದ್ದೇವೆ, ಇದು ದೇವರ ಒಂದು ಅಂಗಳವೂ ಕೂಡ ಹೌದು. ಇದರಲ್ಲಿ ಯಾರ್ಯಾರು ಬೇಕು, ಯಾರ್ಯಾರು ಯಾವ ಸೇವೆ ಮಾಡಬೇಕು ಅಂತ ದೇವರೊಂದು ಸತ್ಯ ಸುವಾರ್ತೆಗೋಸ್ಕರ ನ್ಯಾಯ ನೀತಿ ತಪ್ಪು ದಗ ಮೋಸ ಅನ್ಯಾಯ ಮಾಡದೆ ಯಾರು ಜೀವಿಸ್ತಾರೋ ಅವರು ದೇವರಿಂದ ಆಯ್ಕೆಯಾದವರು. ಉದಾಹರಣೆ, ಒಂದು ಅಧಿಕಾರಿ ಯಾವುದೇ ಲಂಚ ದಗ ಮೋಸ ಕಮಿಷನ್ ಮುಟ್ಟದೆ ಸಿಗುವ ಸಂಬಳದಲ್ಲಿ ಅವನು ಜೀವಿಸುವುದಾದರೆ, ಅದರಲ್ಲಿ ದೇವರ ಮಾತಿನಂತೆ ನಡೆಯುವುದಾದರೆ ಖಂಡಿತವಾಗಿ ದೇವರಿಂದ ಆಯ್ಕೆಗೊಂಡವನು. ಅದೇ ರೀತಿ ಒಂದು ದೇವಮಾನವರು ಅಂತ ಹೇಳೋದು ಯಾವುದಕ್ಕೂ ಆಸೆ ಪಡದೆ ಸತ್ಯ ಸುವಾರ್ತೆನ ಸಾರುತ್ತಾ ಇರೋದ್ರಲ್ಲಿ ತೃಪ್ತಿ ಪಡುತ್ತಾ ಈ ಲೋಕದ ವಿಷಯಕ್ಕೆ ಆಸೆ ಪಡದೆ ಯಾವುದೇ ರೀತಿ ಮಾಡದೆ ಅವನು ಇರುವುದಾದರೆ ದೇವರ ಒಂದು ಸಾಕ್ಷಿಯಾಗಿ ಜೀವಿಸೋದಕ್ಕೆ ಅರ್ಹತೆಗೊಂಡವನು. ಅದೇ ರೀತಿ ಪ್ರತಿಯೊಂದಕ್ಕಾಗ
ಆ ಸೇವೆ ಮಾಡುವುದಕ್ಕೋಸ್ಕರ ಯಾರನ್ನು ಆರಿಸಿಕೊಳ್ಳುತ್ತೀಯೋ ಅವರೇ ಧನ್ಯರು. ನೋಡಿ, ಅಂಥವ್ರು ಖಂಡಿತವಾಗಿ ಈ ಲೋಕದ ವಿಷಯಕ್ಕಾಗಿ ಯಾವುದೇ ಬೆಳ್ಳಿ ಬಂಗಾರ ಆಸ್ತಿ ಪಾಸ್ತಿ ಬಡ್ಡಿಗೆ ಹಣ ಕೊಡುವಂಥದ್ದು, ರಾಜಕಾರಣದಲ್ಲಿ ಇದ್ರೂ ಕೂಡ ಇನ್ನೊಬ್ಬರಿಗೆ ದಗ ಮೋಸ ಮಾಡದೆ ಕಾನೂನನ್ನು ಉಲ್ಟಾ ಪಲ್ಟಾ ಮಾಡುವಂಥದ್ದು, ಕೋಟಿ ಕೋಟಿ ಲಂಚ ತಗೊಳ್ಳುವಂಥದ್ದು, ಇಲ್ಲದೆ ಸತ್ಯವನ್ನೇ ಮಾಡುತ್ತಾ ಒಳ್ಳೆ ಕೆಲಸವನ್ನ ಮಾಡ್ತಾ ಹೋಗ್ತಾರ, ಅವರೇ ಧನ್ಯರು. ಅಂಥವ್ರನ್ನು ನೋಡಿ ನಾವು ತಿಳಿದುಕೊಳ್ಳಬೇಕು. ದೇವರ ಸ್ತೋತ್ರ. ಎಲ್ಲರೂ ದೇವರಿಂದ ಆಯ್ಕೆ ಆಗುವುದಿಲ್ಲ. ಇವತ್ತು ಅನೇಕರು ದೇವರ ಸಾಕ್ಷಿಗಳಿದ್ದಾರೆ, ಬೋಧಕರಿದ್ದಾರೆ, ಏನ್ ಮಾಡ್ತಾರೆ ಕಡೆಗೆ ಯಾವ ರೀತಿಯಲ್ಲಿ ಇದ್ದಾರೆ ಅಂತ ಹೇಳುವಂಥದ್ದು ಪ್ರತಿಯೊಬ್ಬರಿಗೆ ಇವತ್ತು ಗೊತ್ತಿದೆ. ಆದ್ದರಿಂದ ನಿಜವಾಗಿ ದೇವರ ವಾಕ್ಯದ ಪ್ರಕಾರ ಜೀವಿಸಿ ಸೇವೆ ಮಾಡೋರು ದೇವರಿಂದ ಆಯ್ಕೆಗೊಂಡವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀನು ವಾಸಿಸುವ ಮಹಾಪವಿತ್ರಾಲಯದ ಸೌಭಾಗ್ಯದಿಂದ ನಮಗೆ ಸಂತೃಪ್ತಿಯಾಗಲಿ. ಮತ್ತೆ ಹೇಳ್ತಾ ಇದ್ರೆ, ನೀನು ವಾಸಿಸುವ ಯಾವುದು ಮಹಾಪವಿತ್ರವಾದ ಸೌಭಾಗ್ಯ ಅಂದ್ರೆ ಪರಲೋಕಕ್ಕೆ, ಅಲ್ಲಿ ಬಂದು ನಾವು ವಾಸ ಮಾಡುವಂತಾಗಲಿಯಪ್ಪ ಅಂತ ಹಾಗೆ ದೇವರು ನಮಗೆ ದರ್ಶನ ಕೊಟ್ಟಾಗ ನಾವು ಅದರಂತೆ ನಮ್ಮ ಹಿಂದಿನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಮುಂದಿನ ಜೀವಿತವನ್ನ ದೇವರ ವಾಕ್ಯಕ್ಕೆ ಒಪ್ಪಿಸಿಕೊಟ್ಟು ಜೀವಿಸ್ತಾ, ದೇವರೇ ನಿನ್ನ ಪರಲೋಕಕ್ಕೆ ಬರುವ ಒಂದು ಭಾಗ್ಯವನ್ನು ಅನುಗ್ರಹಿಸು. ನಿನ್ನ ಪ್ರೀತಿ ಸಹಾಯ ಇಲ್ಲದೆ ನಾವು ಪರಲೋಕಕ್ಕೆ ಅಂದ್ರೆ ವೈಕುಂಠಕ್ಕೆ, ಕೈಲಾಸಕ್ಕೆ, ನಿನ್ನ ಪಾದ ಸನ್ನಿಧಿಗೆ ಬರಲು ಸಾಧ್ಯವಿಲ್ಲಪ್ಪ ಅಂತ ಒಂದು ಸಂತೃಪ್ತಿ ನಮಗೆ ಆಗು. ನಿನ್ನ ಪ್ರೀತಿ ಸಾಯದೇವರು ಬರಲು ಸಾಧ್ಯವಿಲ್ಲ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥಿಸುವರಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿ ನೀವು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಅವರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಲು ಬೇಕಾದಂಥ ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಲಿ. ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಲಿ. ನಿಮ್ಮ ಪ್ರೀತಿ ಸಹಾಯದ ಏನೋ ಆಗಲು ಏನು ನಡೆಯಲು ಸಾಧ್ಯವಿಲ್ಲ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ ಯಾವಾಗಲೂ ಆಶೀರ್ವದಿಸಲಿ. ಆಮೇನ್.